ಅವರು ಏಕಲವ್ಯ ಆದಮೇಲೆ ಎಲ್ಲಿ ಕನ್ನಡ ಚಿತ್ರರಂಗದಿಂದ ಮಾಯ ಆಗಿಬಿಟ್ರಾ, ಮದುವೆ ಆಗಿಬಿಟ್ರು, ಸರಿ ಇನ್ನು ಬರ್ತಾರೋ ಇಲ್ಲೋ ವಾಪಸ್ಸು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿತ್ತು. ಜೊತೆಗೆ ಬಂದರೆ ಬೂಮ್ ಮಾಡೋದಾದರೆ ಯಾವ ಪ್ರಾಜೆಕ್ಟ್ ಮೂಲಕ ಬೂಮ್ ಮಾಡ್ತಾರೆ ಅನ್ನೋಂಥದ್ದು, ಜೊತೆಗೆ ಪ್ರೊಡಕ್ಷನ್ ಹೌಸ್ ಯಾವುದು ಅನ್ನುವಂಥದ್ದು ಒಂದು ದೊಡ್ಡ ಕ್ವಶನ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ನಿಮ್ಮದೇ ಅನ್ನುವಂಥದ್ದು ಕನ್ಫರ್ಮ್ ಆದಮೇಲೆ ಎಲ್ಲೋ ಒಂದು ಕಡೆ ಈ ಪ್ರೊಡಕ್ಷನ್ ಹೌಸ್ ಹಾಗಾದರೆ ಕತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಯಾವ ರೀತಿ ಅವರಿಗೆ ಕನೆಕ್ಟ್ ಆಯಿತು, ಅಪ್ರೋಚ್ ಆಯಿತು? ಇಲ್ಲ, ನಮಗೆ ಕ್ಯಾಸ್ಟಿಂಗ್ ಅಂತ ಬಂದಾಗ ರಾಣಾ ಅವರು ತುಂಬ ಆ್ಯಪ್ಟ್ ಆಗಿ ಕೂರ್ತಾರೆ ಈ ಪಾತ್ರಕ್ಕೆ ಅಂತಲೇ ಅನಿಸಿದ್ದು. ಯಾಕೆಂದರೆ ನಮಗೆ ತುಂಬ ಒಂದು ಇಮೇಜ್ ಇರುವಂಥ ಸ್ಟಾರ್ ಬೇಡ, ಬಟ್ ಅಗೇನ್ ಒಬ್ಬ ಪರ್ಫಾರ್ಮರ್ ಬೇಕು. ಈ ಥರದ್ದೆಲ್ಲ ಒಂದು ಎಲಿಮೆಂಟ್ ಇತ್ತು. ನಾನು ಏಕಲವ್ಯಲ್ಲಿ ನೋಡಿದಾಗ ಅಲ್ಲೊಂದು 3 ಶೇಡಲ್ಲಿ ಪಾತ್ರ ಮಾಡಿದ್ದಾರೆ. ಕಾಲೇಜು ಆದಮೇಲೆ ನೆಕ್ಸ್ಟ್ ಒಂದು ಕ್ಲೈಮ್ಯಾಕ್ಸ್. ಒಂದು ಫಸ್ಟ್ ಪಿಕ್ಚರ್ಗೆ ಒಂದು ಹುಡುಗ ಇಷ್ಟೊಂದು ಪೊಟೆನ್ಷಿಯಲಿ ಕೆಲಸ ಮಾಡಿದಾರಲ್ಲ ಅಂತ ನಾನು ಪಿಕ್ಚರ್ ನೋಡಿದಾಗ ಅನಿಸಿತ್ತು ನನಗೆ. ಅದಾದಮೇಲೆ ಇದು ಕ್ಯಾಸ್ಟ್ ಮಾಡುವಾಗ ಪುನೀತಿಗೆ ಅಪ್ರೋಚ್ ಇದು ಸರ್ ಯಾರು ಮಾಡೋಣ ಅಂದರೆ ನಾನು ಆಪ್ಷನ್ಸಲ್ಲಿ ಇದೊಂದು ಹೆಸರು ಹೇಳಿದೆ. ಪುನೀತ್ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನೋಡು. ಯಾಕಂದರೆ ನನಗೆ ಅವನೊಬ್ಬ ನಮ್ಮಲ್ಲಿರೋ ಒಬ್ಬ ವ್ಯಕ್ತಿ ಅಂತ ಅನಿಸ್ಬೇಕು ಈ ಕ್ಯಾರೆಕ್ಟ್ರು ಅಂತಂದಾಗ ನಮ್ಗೆ ತುಂಬ ಚೆನ್ನಾಗಿ ಮೌಲ್ಡ್ ಆಗ್ತಾನೆ ಅಂತ ಅನಿಸಿದ್ದು. ಕತೆ ಹೇಳಿದ್ವಿ, ಪ್ರೀತಿಯಿಂದ ಒಪ್ಕೊಂಡ್ರು ಅವರು ಪ್ರಿಯಾಂಕಾ ಇಬ್ಬರಿಗೂ ಒಂದಷ್ಟು ಟ್ರೈನಿಂಗ್ ಅಂತ ಮಾಡಿ, ವರ್ಕ್ಶಾಪ್ಸ್ ಅಂತ ಮಾಡಿ, ಅಲ್ಲಿಂದ ನಾವು ಶೂಟಿಂಗ್ ಕರ್ಕೊಂಡ್ಬಂದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ.